ಈಗ ನೋಡಿ, ಕೇಂದ್ರ ಸರ್ಕಾರ ಇದು NDA ಸರ್ಕಾರದ ಭಾಳ ದೊಡ್ಡ ಹಗರಣ ಇದು. ನೀಟ್ನಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಇಡೀ ದೇಶದ ಯುವಕರಲ್ಲಿ ಒಂದು ಅನುಮಾನ ಇದೆ. ಮತ್ತು 24 ಲಕ್ಷ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಅವರ ಕರಿಯರ್ ಈಸ್ ಅಟ್ ಸ್ಟೇಕ್. ಅವರಿಗೆ ಅವರ ಭವಿಷ್ಯ ಇವತ್ತು ಭಾಳ ಆತಂಕದಲ್ಲಿದೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇದರಲ್ಲಿ ಝೀರೋ ಟಾಲರೆನ್ಸ್ ಇರಬೇಕು. 0.001% ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಮತ್ತು ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಒಪ್ಕೊಳ್ಳಿ ಅಂತಕ್ಕಂಥ ನಿರ್ದೇಶನ ಕೂಡ ಕೇಂದ್ರ ಸರ್ಕಾರ ಇವ್ರಿಗೆ ಕೊಟ್ಟಿದೆ. ಈಗ ರಾತ್ರಿನೇ ನಿಮಗೆ ಗೊತ್ತಿರೋ ಪ್ರಕಾರ ನೆಟ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ ಅವರು. ಇದೇ ಏಜೆನ್ಸಿನೇ ಆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಿದೆ. ಹಾಗಾಗಿ ಇವತ್ತು ಇಡೀ ದೇಶದ ಯುವಕರ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ನೀಟ್ ಎಕ್ಸಾಮ್ನಲ್ಲಿ CBI ಎನ್ಕ್ವೈರಿ ಆಗಬೇಕು ಮತ್ತು ಈ ದೇಶದ ಯುವಕರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಷ್ಟೇ ಅಲ್ಲ, ಎಲ್ಲ ರಾಜ್ಯಗಳ ಇವತ್ತು ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಆಗ್ರಹ ಮಾಡ್ತಾ ಇವೆ. ಹಾಗಾಗಿ ಕೇಂದ್ರ ಸರ್ಕಾರ ಅವರೇನು ಧೋರಣೆ ಇದೆಯಲ್ಲ, ಇದು ಸರಿಯಾದದ್ದಲ್ಲ. ಇದು ಯುವಕರ ವಿರೋಧಿ ಧೋರಣೆಯನ್ನು ಕೇಂದ್ರ ಸರ್ಕಾರ ಅವ್ರು ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. CBI ಎನ್ಕ್ವೈರಿ ಯಾಕೆ ಆಗ್ತಾ ಇಲ್ಲ? ಇದು ಕೇಂದ್ರ ಸರ್ಕಾರದ ಭಾಳ ದೊಡ್ಡ ಹಗರಣ ಅಂತಕ್ಕಂಥದ್ದು ನನ್ನ ಭಾವನೆ. ಇಲ್ಲ ನೋಡಿ, ಇದು ನಮ್ಮ ಯುವಕರ ಮತ್ತು ಸ್ಟೂಡೆಂಟ್ಸಿನ ಅಭಿಪ್ರಾಯದ ಮೇರೆಗೆ ನಾವು ಆ ಥರ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟಿಂದ ನೀಟ್ ಆಗಿದೆ. ಅಲ್ಲದೆ ಇವತ್ತು ಕೇಂದ್ರ ಸರ್ಕಾರ ಆ್ಯಕ್ಟ್ ಆಫ್ ಪಾರ್ಲಿಮೆಂಟಲ್ಲೂ ಕೂಡ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ನೀಟ್ ಆಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದರೆ ಅದರ ದುರುಪಯೋಗ ಪಡಿಸ್ಕೊಂಡು ಅವರು ಇಡೀ ದೇಶದ ಯುವಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಖಂಡಿತವಾಗಿ ಕೋರ್ಟ್ ರಿಲೀಫ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ದೇಶಾದ್ಯಂತ ಇದರ ಅಗೇನ್ಸ್ಟ್ ಹೋರಾಟ ಆಗಬೇಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.